A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂಡ್ಯ ಸಿಟಿ ಹಾಲಹಳ್ಳಿ ಸಿದ್ಧಾರ್ಥ ಬಡಾವಣೆ ಎಂಒಬಿ ಸಮುದಾಯ ಭವನದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಎಂಒಬಿ ಗ್ರಾಮೀಣ ಆರೋಗ್ಯ ಕೇಂದ್ರ, ಮಂಡ್ಯ ಜಿಲ್ಲಾ ವಿಶೇಷ ಚೇತನ ಒಕ್ಕೂಟ ಹಾಗೂ ವಿಶ್ವೇಶ್ವರಯ್ಯ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆನಂದ್ ಎಂ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರು ಮಾತನಾಡಿದರು. ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಎಸ್ ಕೋಮಲ್ ಕುಮಾರ್ ಅವರು ಕೂಡ ಮಾತನಾಡಿದರು. ಸಂದರ್ಭದಲ್ಲಿ ರೇಫಾ ಫ್ರಾನ್ಸಿಸ್, ಸಿಸ್ಟರ್ ಲೀಲಾ, ಡಾಕ್ಟರ್ ಸಿಸ್ಟರ್ ಗ್ರೇಸಿ, ಸಿಸ್ಟರ್ ಜೋಲಿ, ಡಿ ಮಂಜುನಾಥ್, ಹಳುವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಆರ್ ಕೃಷ್ಣ, ಒಕ್ಕೂಟ ಅಧ್ಯಕ್ಷ ಸಿ ನಾಗರಾಜು, ಎಂಕೆ ಕುಮಾರಸ್ವಾಮಿ, ನಂದಿನಿ ಡಿಎಸ್ ಸತೀಶ್ ಸೇರಿದಂತೆ ಅನೇಕ ಗಣ್ಯರು ಸಂದರ್ಭದಲ್ಲಿ ಹಾಜರಿದ್ದರು. ಸಂದರ್ಭದಲ್ಲಿ ವಿಕಲಚೇತನರಿಗೆ ವಿಶೇಷ ಸೈಕಲ್, ಉರುಗೋಲು ಸೇರಿದಂತೆ ಅನೇಕ ಉಪಕರಣಗಳನ್ನು ವಿತರಿಸಲಾಯಿತು. ಸಂದರ್ಭದಲ್ಲಿ ಸಮಾಜ ಸೇವಕ ವಿಜಯಕುಮಾರ್ ಹಾಗೂ ಸಿ ನಾಗರಾಜರವರನ್ನು ಸನ್ಮಾನಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. दीपेन साध्यते सर्वं मम शत्रु विनाशाय शुभं भवतु कल्याणं आरोग्य धन संपदं सत्य ज्योति नमोस्तुते. ನಿಮ್ಮೆಲ್ಲರ ಪ್ರೀತಿಯ ಶುಭಾಶಯ ಮೂಲಕ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ವಿಶ್ವ ವಿಕಲಚೇತನರ ದಿನಾಚರಣೆ 2025 ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿದೆ. ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಮಾನ್ಯರಿಗೆ ನಿಮ್ಮ ಪ್ರೀತಿಯ ಶುಭಾಶಯ ಮೂಲಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ಆಲಿಸುವಂತಹ ಸುಸಂದರ್ಭ. ಕಾರ್ಯಕ್ರಮವನ್ನು ಉದ್ದೇಶಿಸಿ ವಕೀಲರು ಶ್ರೀಯುತರು ಗುರುಪ್ರಸಾದ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ ಸರ್. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ಎಂಒಬಿ ಗ್ರಾಮೀಣ ಆರೋಗ್ಯ ಕೇಂದ್ರ ಮಂಡ್ಯ, ಜಿಲ್ಲಾ ವಿಶೇಷ ಚೇತನ ಒಕ್ಕೂಟ ಹಾಗೂ ವಿಶ್ವೇಶ್ವರಯ್ಯ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಒಂದು ಬಹಳ ವಿಶೇಷವಾಗಿ ಮಂಡ್ಯ ನಗರದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ 2025 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಿದಂತಹ ನಮ್ಮ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ನ್ಯಾಯಾಧೀಶರು ಹಾಗೂ ಪ್ರಾಧಿಕಾರದ ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಗೌರವಾನ್ವಿತ ಎಂ ಆನಂದ ಸಾಹೇಬ್ರೆ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಡಾಕ್ಟರ್ ಫ್ರಾನ್ಸಿಸ್ ಅವರೇ, ಹಾಗೆ ಸಿಸ್ಟರ್ ಲೀಲಾ ಅವರೇ, ಡಾಕ್ಟರ್ ಸಿಸ್ಟರ್ ಗ್ರೇಸಿ ಅವರೇ, ಹಾಗೆ ಜಿಲ್ಲಾ ವಿಕಲಚೇತನ ಹಿರಿಯ ನಾಗರಿಕ ಕಲ್ಯಾಣಾಧಿಕಾರಿಗಳಾದಂತಹ ಕೋಮಲ್ ಕುಮಾರ್ ಅವರೇ, ಹಾಗೆ ಸಿಸ್ಟರ್ ಜೋಡಿ ಅವರೇ, ಡಿ ಮಂಜುನಾಥ್ ಅವರೇ, ಹಾಗೆ ಹಳುವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಸಿಆರ್ ಕೃಷ್ಣ ಅವರೇ, ಹಾಗೆ ಸನ್ಮಾನ್ಯ ಶ್ರೀ ಸಿ ನಾಗರಾಜ್ ಅವರೇ, ಎಂಕೆ ಕುಮಾರಸ್ವಾಮಿ ಅವರೇ, ನಂದಿನಿ ಅವರೇ, ಸತೀಶ್ ಅವರೇ, ಸ್ವಾಮಿ ಅವರೇ, ನಿರಂಜನ್ ಅವರೇ, ಹಾಗೆ ಎನ್ ನಂದೀಶ್ ಅವರೇ, ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಾಕಷ್ಟು ಶ್ರಮ ವಹಿಸಿರ್ತಕ್ಕಂಥ ನಮ್ಮ ದೇವರಾಜ್ ಅವರೇ, ಹಾಗೆ ಸತೀಶ್ ಅವರೇ, ದಾಕ್ಷಾಣಿ ಅವರೇ, ಹಾಗೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ವೇದಿಕೆ ಗೌರವವಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳು, ವಿಶೇಷವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಏನು ಪ್ರಾರಂಭವಾದಂಥ ಹಲವಾರು ದಶಕಗಳಿಂದ ವಿಕಲಚೇತನರ ಒಂದು ಕ್ಷೇಮಾಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸಬೇಕು, ನಮ್ಮಲ್ಲೆಲ್ಲ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅನೇಕ ದಶಕಗಳಿಂದ
ಹಾಗೂ ಸ್ಥಳೀಯ ಎಲ್ಲ ರಾಜ್ಯ ಸರ್ಕಾರಗಳು ಹಲವಾರು ವರ್ಷಗಳಿಂದ ನಿಮ್ಮನ್ನು ಮುಖ್ಯವಾಹಿನಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಅನೇಕ ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ಅಲ್ವಾ. ಯೋಜನೆಗಳಿಗೆ ಸಂಬಂಧಪಟ್ಟ ಬಹಳ ವಿಶೇಷವಾಗಿ ಮಂಡ್ಯ ನಗರದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ 2025 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಿದಂತಹ ನಮ್ಮ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ನ್ಯಾಯಾಧೀಶರು ಹಾಗೂ ಪ್ರಾಧಿಕಾರದ ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಗೌರವಾನ್ವಿತ ಎಂ ಆನಂದ್ ಸಾಹೇಬ್ರೆ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಡಾಕ್ಟರ್ ಫ್ರಾನ್ಸಿಸ್ ರವರೇ, ಹಾಗೆ ಸಿಸ್ಟರ್ ನಿಗಾರ್ ಅವರೇ, ಡಾಕ್ಟರ್ ಸಿಸ್ಟರ್ ರೇಸಿ ರವರೇ, ಹಾಗೆ ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕ ಕಲ್ಯಾಣಾಧಿಕಾರಿಗಳಾದಂತಹ ಮೋಹನ್ ಕುಮಾರ್ ಅವರೇ, ಹಾಗೆ ಸಿಸ್ಟರ್ ಜೋಡಿರ್ ಅವರೇ, ಡಿ ಮಂಜುನಾಥ್ ಅವರೇ, ಹಾಗೆ ಅಡವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸಿ ಆರ್ ಕೃಷ್ಣರವರೇ, ಹಾಗೆ ಸನ್ಮಾನ್ಯ ಸಿ ನಾಗರಾಜರವರೇ, ಎಂ ಕೆ ಕುಮಾರಸ್ವಾಮಿ ಅವರೇ, ನಂದಿನರ್ ಅವರೇ, ಸತೀಶ್ ಅವರೇ, ಸ್ವಾಮಿ ಅವರೇ, ನಿರಂಜನ್ ಅವರೇ, ಹಾಗೆ ಎನ್ ನಂದೀಶ್ ಅವರೇ, ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಾಕಷ್ಟು ಶ್ರಮವಹಿಸಿರ್ತಕ್ಕಂಥ ನಮ್ಮ ದೇವರಾಜರವರೇ, ಹಾಗೆ ಸತೀಶ್ ಅವರೇ, ರಾಕ್ಷಾಣೀರ್ ಅವರೇ, ಹಾಗೆ ನಮ್ಮ ಸುತ್ತ ಮೇಡಮ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳು, ವಿಶೇಷವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಏನು ಪ್ರಾರಂಭವಾದಂಥ ಹಲವಾರು ದಶಕಗಳಿಂದ ವಿಕಲಚೇತನರ ಮೊದಲನೇದಾಗಿ ವಿಶ್ವ ವಿಕಲಚೇತನರ ದಿನಾಚರಣೆ 2025 ಶುಭಾಶಯಗಳನ್ನ ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, MOP ಗ್ರಾಮೀಣ ಆರೋಗ್ಯ ಕೇಂದ್ರ, ಜಿಲ್ಲಾ ವಿಶೇಷ ಚೇತನ ಒಕ್ಕೂಟ, ವಿಶ್ವೇಶ್ವರಯ್ಯ ವಿಕಲಚೇತನ ಒಕ್ಕೂಟ ಒಂದು ಸಂಯುಕ್ತ ಆಶ್ರಯದಲ್ಲಿ ಏನು ಒಂದು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಕಾರ್ಯಕ್ರಮ ಇವತ್ತು ದಿನಾಚರಣೆ ವಿಶೇಷ ಅಂತ ಭಾವಿಸ್ತೀನಿ. ಯಾಕಂದ್ರೆ ಇದನ್ನು ನಾವು ಪ್ರತಿ ವರ್ಷ ಡಿಸೆಂಬರ್ 3ರಂದು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಡಿಸೆಂಬರ್ 3ರಂದು ನಾವು ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲೂ ಸಹ ಮತ್ತು ಈ ಕಾರ್ಯಕ್ರಮದಲ್ಲೂ ಸಹ ನಾವು ನೋಡಿದಾಗ ತುಂಬಾ ಉತ್ಸುಕತೆಯಿಂದ ನಮ್ಮ ವಿಶೇಷ ಚೇತನರು ಪಾಲ್ಗೊಂಡಿದ್ವಿ. ಇದನ್ನು ನೋಡಿದಾಗ ನಾವು ವಿಶೇಷ ಚೇತನರಲ್ಲಿರುವಂತಹ ಒಂದು ಆತ್ಮವಿಶ್ವಾಸ, ಪುಸ್ತಕತೆ ಎಲ್ಲ ಇರುವಂತಹ ಸಾಮಾನ್ಯ ಜನರು. ಅದಕ್ಕೆ ಭಗವಂತನಿಗೆ ಒಂದು ವಿಶೇಷ ಒಂದು ಆತ್ಮಸ್ಥೈರ್ಯ ಹೊಂದಿದ್ದಾರೆ. ನೀವು ಯಾರು ಕೂಡ ಇದೇ ಕೊಡಬೇಕಾಗಿಲ್ಲ, ನೀವೆಲ್ಲರೂ ಸಹ ಆತ್ಮಸ್ಥೈರ್ಯದಿಂದ ಮುಂದೆ ಬನ್ನಿ. ನಾನು 3ನೇ ತಾರೀಕು ಕಾರ್ಯಕ್ರಮದಲ್ಲಿ ಹೇಳಿದೆ, ನಮ್ಮ ವಿಶೇಷ ಚೇತನರಿಗೆ ಅನುಕಂಪದ ಜೊತೆಗೆ ಅವಕಾಶ ಕೊಡಬೇಕು ಅಂತ. ಆ ಅವಕಾಶ ಕೊಟ್ಟಾಗ ನೀವು ಆ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಕಷ್ಟಗಳನ್ನ ಮೆಟ್ಟಿ ಜೀವನದಲ್ಲಿ ಮುಂದೆ ಬಂದು ಸಾಧನೆ ಮಾಡಬೇಕು. ಯಾಕಂದ್ರೆ ನಾವು ವಿಶೇಷ ಚೇತನ ಅಂದ್ಕೊಂಡು ಹಿನ್ನಡೆ ಆಗ್ತದೆ. ನಮ್ಮ ಆತ್ಮಸ್ಥೈರ್ಯ ನಾವೇ ತುಂಬಿಕೊಂಡ್ರೆ ನಮ್ಮನ್ನ 100 ಜನ ಬೆಂತಟ್ಟೋರು ಇರ್ಬೋದು, ಅಂದ್ರೆ ನಮ್ಮಲ್ಲಿ ಮೊದಲನೇದಾಗಿ ಆತ್ಮಸ್ಥೈರ್ಯ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, MOB ಗ್ರಾಮೀಣ ಆರೋಗ್ಯ ಕೇಂದ್ರ ಮಂಡ್ಯ, ಜಿಲ್ಲಾ ವಿಶೇಷ ಚೇತನ ಒಕ್ಕೂಟ ಅಧ್ಯಕ್ಷ ಹಾಗೂ ವಿಶ್ವೇಶ್ವರಯ್ಯ ಅಂಗವಿಕಲರ ಸೇವಾಭಿವೃದ್ಧಿ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಬಹಳ ವಿಶೇಷವಾಗಿ ಮಂಡ್ಯ ನಗರದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ 2025 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಿದಂತಹ ನಮ್ಮ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ನ್ಯಾಯಾಧೀಶರು ಹಾಗೂ ಪ್ರಾಧಿಕಾರದ ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಗೌರವಾನ್ವಿತ ಎಂ ಆನಂದ್ ಸಾಹೇಬ್ರೆ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಡಾಕ್ಟರ್ ಫ್ರಾನ್ಸಿಸ್ ರವರೇ, ಹಾಗೆ ಸಿಸ್ಟರ್ ನಿಗಾರ್ ಅವರೇ, ಡಾಕ್ಟರ್ ಸಿಸ್ಟರ್ ರೇಸಿ ರವರೇ, ಹಾಗೆ ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕ ಕಲ್ಯಾಣಾಧಿಕಾರಿಗಳಾದಂತಹ ಮೋಹನ್ ಕುಮಾರ್ ಅವರೇ, ಹಾಗೆ ಸಿಸ್ಟರ್ ಜೋಡಿರ್ ಅವರೇ, ಡಿ ಮಂಜುನಾಥ್ ಅವರೇ, ಹಾಗೆ ಅಡವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ